ಗುಡ್ ಮಾರ್ನಿಂಗ್, ಹ್ಯಾಪಿ ಬರ್ಡೇ. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿರೋದು. ಒಂದು ಟಾಸ್ಕ್ ಇವತ್ತು ನಾನು ನಿಂಗೆ ಯಾವಾಗ್ಲೂ ಎರಡೆರಡು ಚೀಟಿ ಕೊಡ್ತೀನಿ. ಅವೆರಡರಲ್ಲಿ ನೀನು ಯಾವುದಾದ್ರೂ ಒಂದು ತೆಗಿಬೇಕು. ಅವೆರಡರಲ್ಲಿ ಯಾವ್ದು ಬಂದಿರುತ್ತೆ ಅದು ನಿನಗೆ ಬರ್ಡೇ ಗಿಫ್ಟ್ ಅಂತ ಇವತ್ತು. ಇವಾಗ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾವು ಬೇಗ ಎದ್ದಿದ್ದೀವಿ ಇವತ್ತು. ನನ್ನ ಮಗನೂ ಬೇಗ ಎದ್ಬಿಟ್ಟಾನೆ. ಕರೆಕ್ಟಾಗಿ 5 ಗಂಟೆಗೆ ಎದ್ಬಿಡ್ತಾನೆ. ನಂಗೆ ಗೊತ್ತು. ನಾವು ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ, ಯಾಕೆಂದ್ರೆ ನಾನು ಮಲ್ಕೊಳ್ಳೋದೇ 2 ಗಂಟೆ ಆಗುತ್ತೆ ಡೈಲಿ. ಇವತ್ತು ಟಾಸ್ಕ್ ಮಾಡೋಣ, ಒಂಥರ ಗೇಮ್ ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದಿದ್ದೀವಿ. ಸೊ ನೀನು ಬಂದಾಗೆಲ್ಲ 2 ಇರುತ್ತೆ. ಹೌದಾ? ಫಸ್ಟ್ ಚೀಟಿ ಇದು ನೋಡೋಣ ಯಾವ್ದು ಎತ್ತತಾನೆ ಅಂತ. ಫಸ್ಟ್ ಚೀಟಿ ಇದಾ ಯಾವ್ದು ಬೇಕು? ಇರು ಸರಿಯಾಗಿ ಬರ್ತಲ್ಲ. ನನ್ನ ಮಗ ಎತ್ಕೊಳ್ತಾನೆ. ಯಾವ್ದಪ್ಪ? ಫಸ್ಟ್ ಚೀಟಿ ಇದೆರಡರಲ್ಲಿ ಯಾವ್ದಾರು ಒಂದಿತ್ತು. ಇದೇ ಇರಲಮ್ಮ. ಅದೇ ಅಲ್ಲ, ಎತ್ಕೋ. ಆ್ಯಕ್ಚುಲಿ ಅವನಿಗೆ ಇದು ಬೇಕಿತ್ತು, ಫೋಕಸ್ ಆಗ್ತಾ ಇಲ್ಲ. ಇಲ್ಲಿ ಅವನು ಇದನ್ನು ತಗೊತಾನೆ ಅಂತ ಅನ್ಕೊಂಡಿದ್ದೆ. ಓಕೆ ತೋರ್ಸು, ಯಾವ್ದು ತಗೊಂಡೆ? ಏನದು ಓದು ಆನಂದ? ಏನದು ಓದುವ ಏನಂತ ಬರ್ತೈತಿ ಅಂತ. ಆನಂದಂಗೆ ಓದಕ್ಕೆ ಬರಲ್ಲ. ಯಾರು ಹೇಳಿದ್ರು ಬರಲ್ಲ ಅಂತ? ದೂರ ಇಟ್ಕೊಂಡು ಹೋಗ್ತಾನೆ. ಹೆಸರು ಬರ್ದಿಲ್ಲ. 54 ಅದ S4 54 ಏನಿದು? SH IRT ಏನು? SHIRT ಏನಿದು? SHIRT SHIRT ಅಂದ್ರೆ ಶರ್ಟ್ ಅಂತ. ಇವತ್ತು ನಿನ್ನ ಬರ್ಡೇ ಗಿಫ್ಟ್ ಶರ್ಟ್. ಇವತ್ತು ಬರ್ಡೇಗೆ ನೀನು ತಗೊಂಡಿರೋದು ಶರ್ಟ್. ಸೊ ಸರ್ಪ್ರೈಸ್ ಆಗಿ ಶರ್ಟ್ ಗಿಫ್ಟ್ ನಿನಗೆ. ತಗೋ ಶರ್ಟ್. ನೋಡಿ ಫ್ರೆಂಡ್ಸ್, ಇದೆ ಶರ್ಟ್. ಇದೆ ಗಿಫ್ಟ್ ಕೊಡ್ಸಿರೋದು. ಫಸ್ಟ್ ಗಿಫ್ಟ್ ಅದೇ. ಆ್ಯಕ್ಚುಲಿ ಅವನು ಟೀ ಶರ್ಟ ಯಾವ್ದು ಎತ್ಕೋತಾನೆ ಅಂತ ಅನ್ಕೊಂಡಿದ್ವಿ. 2 ಸಾಹೇಬ್ರು ಬಾತ್ರೂಮ್ ಹೋಗ್ತಾವೆ. ಸರಿ ಶರ್ಟ್ ಹಾಕೋ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ವಾಶ್ ಮಾಡ್ಬಿಡು. ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ವಾಶ್ ಮಾಡ್ಬಿಡು. ಸಾಹೇಬ್ರು ಕ್ಲೀನ್ ಆದ್ರಿ ಇವಾಗ. ಸರಿ ಹಾಕೋ ನಂದು ಶರ್ಟ್ ಹೆಂಗಿದೆ ನೋಡೋಣ. ಆನಂದ, ನಿಂದ ಆ ಬಟ್ಟೆಗಳನ್ನ ಫಸ್ಟ್ ಎತ್ತಿ ಯಾವಾಗೂ ಇದಕ್ಕೆ ಹಾಕತ್ಕಲ್ಲಿ. ಅದಕ್ಕೆ ಬರೀ ಫೋನಲ್ಲಿ ಆ ಬಟ್ಟೆನೇ ಝೂಮ್ ಆಗುತ್ತೆ. ಮೆಜರ್ಮೆಂಟ್ ಆಗಿದೆ. ಇವತ್ತೇ ಫೋಕಸ್ ಆಯ್ತಲ್ಲ ಯಾಕೋ ಫೋನು. ಹೇಗಾಯ್ತಾ? ಚೆನ್ನಾಗಿದೆಯಾ? ಲಡು ಈ ಕಡೆ ಆ ಕಡೆ ಈ ಕಡೆ ಕೆನ್ನೆ ಹಿಂಗೆ ಹೋಗ್ಬಿಟ್ಟೈತೆ. ಮುಂಚೆ ಹೆಂಗಿತ್ತು ಕೆನ್ನೆ, ಇವಾಗ ನೋಡಿ ಹೆಂಗಾಗೈತೆ. ಬರುತ್ತೆ ಕೆನ್ನೆ. ವಾಕಿಂಗ್ ಹೋಗಿದೆ. ಅದು ಆ ಗಡ್ಡಕ್ಕೆ ಹಾಕೊಳ್ಳೋಕ್ಕೂ ಒಳ್ಳೆ ಕಾಂಟರ್. ನಮ್ಮ ಕಡೆ ಕಾಂಟರ್ ಅಂತ ಕರಿತೀವಿ ನಾವು. ಕಾಂಟರ್ ಮಾಡ್ದಂಗೆ ಐತೆ ಹಾಕೊಂಡಿರೋದು. ಸುಂದರ ಹೆಂಗ್ ಕಾಣಿಸ್ತೈತೆ ತೋರ್ಸು. ಚೆನ್ನಾಗಿದ್ಯಾ? ಇರೋ ತೋರ್ಸು. ನೈಸ್, ಚೆನ್ನಾಗಿದೆ. ಥ್ಯಾಂಕ್ ಯು. ನಗಿತಾ ಇದ್ದೀನಿ. ಲಡ್ಡು ಬೂಂದಿ ನಿಲ್ಸೋಕು. ಚೆನ್ನಾಯ್ತಾ ಶರ್ಟು? ಚೆನ್ನಾಗಿದೆ. ತೋರಿಸಿ ಈ ಕಡೆ ಕೈ ಕಾಲರ್ ಇದು ಮಾಡ. ನೈಸ್. ಯಾರೋ ಇವನು? ಇಲ್ಲ ಸುಂದರ. ಕತ್ತು ಮಾತ್ರ ಬರೀ ಕತ್ತು. ಚೆನ್ನಾಯ್ತಾ ನಂದು ಶರ್ಟ್? ಚೆನ್ನಾಗಿದೆ. ಟೀ ಶರ್ಟ್ ಸೆಲೆಕ್ಟ್ ಮಾಡಿದ್ರೆ ಯಾವ ಥರ ಬಂದಿರೋದು ಹೇಳು? ಟೀ ಶರ್ಟ್ ಸೆಲೆಕ್ಟ್ ಮಾಡ್ತೀಯ ಅನ್ಕೊಂಡೆ. ಇರಲಿ, ಓಕೆ. ಇವತ್ತು ನಾನು ಏನೇನು ಬರ್ದಿದ್ದೀನಿ ಎಲ್ಲ ತರಿಸಿದ್ದೀವಿ. ಎಲ್ಲೋ ಇದೆ. ಏನೇನು ಬರ್ದಿರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ನೀನು? ಏನು ಎಕ್ಸ್ಪೆಕ್ಟ್
ಅಯ್ಯೋ ನೀನು ಬರೀ ಡವ್ವೆ ನಿಂದ ಹೇಳು ಪರವಾಗಿಲ್ಲ. ಏನು ಅಮ್ಮ ಏನು ಇನ್ನೊಂದು ಬಟ್ಟೆ ತೆಗ್ದು ಆಮೇಲೆ ಅಷ್ಟೇ, ಇನ್ನೇನು ಇಲ್ಲ ಚಪ್ಪಲಿ ಗಿಪ್ಪಲಿ ತೆಗ್ದಿರ್ತೀಯ ಆಮೇಲೆ ಅಷ್ಟೇ ಅಲ್ವೇನೋ ಲಡ್ಡು ಬೂಂದಿ. ಸರಿ, ನೆಕ್ಸ್ಟ್ ಇವಾಗ ನೀನು ಅಂಗಡಿಗೆ ಹೋಗ್ಬಿಟ್ಟು ಬಂದಮೇಲೆ ನೆಕ್ಸ್ಟ್ ಚೀಟಿ ಅದರಲ್ಲಿ ಏನು ಅಂತ. ಸರಿನಾ? ಇವಾಗ ನಾನು ಲಡ್ಡು ಇಬ್ಬರು ಸೋಗೆಯ ನಿದ್ದೆ ಟೈಮ್. ನಂಗೆ ನಿದ್ದೆ ಎಲ್ಲ ಕಂಡೇ ಬಿಡೋಕ್ಕಾಗ್ತಾ ಇಲ್ಲ ನನಗೆ. ಬಾಯ್ ಬಾಯ್ ಲಡ್ಡು, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಊಟ ಬಾಯ್. ಕಡೆಗೆ ಈಗ ಹಾಕೊಂಡು ಹೋಗು. போயிட்டு வரேன். ಏನಕ್ಕೆ? ಅಂಗಡಿ ಹೋಗ್ಬಿಡ್ತೀನಿ ಅಂತ ಸುಮ್ಮನೆ. ಅವಾಗ ಅಲ್ಲಿ ನಾನು ಅಲ್ಲಿ ರೈಲ್ವೆಲಿ ಕೆಲಸ ಮಾಡೋ ಬರೀ ತಮಿಳೇ ಮಾತಾಡಿ ಬೇಸಾಗ್ಬಿಟ್ಟು ಒಂದೊಂದ್ಸಲ ಅದನ್ನು ಮಾತಾಡ್ತೀನಿ. ಯಾಕೆ ಅಂದರೆ ಮರಿಬಾರ್ದಲ್ವ, ಮರ್ತ್ಬಿಟ್ರೆ ಲ್ಯಾಂಗ್ವೇಜ್. ನೆನ್ಪಿಟ್ಕೊಳ್ಳೋರ್ನ ಎಲ್ಲರನ್ನ ನೆನ್ಪಿಟ್ಕೊ, ಮರ್ತೋಗ್ಬೇಡ. ಕೇಳಿಸ್ತಾ? ನಾನು ಎಲ್ಲರೂ ನೆನ್ಪಿಟ್ಕೊಂಡಿದ್ದೀನಿ. ಯಾರ್ಯಾರು ಹೇಳು? ಚಿಕ್ಕ ಚಿಕ್ಕ ಹುಡುಗರಲ್ಲೇ ಇದ್ದಾಗಲೂ ನೆನ್ಪಿಟ್ಕೊಂಡಿದ್ದೀನಿ. ಏನು ಮಾಡಿ ಅದಕ್ಕೆ ಒಂದ್ಸರಿ ಸೌದಿಗೆ ಹೋಗಿ ಬರೋಣ ಅಂತ ಇದ್ದೀನಿ. ಸೌದಿ? ಹಾಂ, ಏನಕ್ಕೆ? ಏನಕ್ಕೆ? ಒಂದು ಟೈಮಲ್ಲಿ ಹೋಗಿದ್ದೆ ನಮ್ಮ ಫ್ರೆಂಡ್ ಜೊತೆ ತಿರ್ಗಾಡ್ಕೊಂಡು. ಥ್ಯಾಂಕ್ ಯು. ಆಗಲೇ ಇವರು ಬರ್ತ್ಡೇ ಮಾಡಿದ್ರು, ಕೇಕ್ ಹಾಕಿದ್ರು. ದಾಳಿಂಬರಿ ಬಿಡಿಸಿಟ್ಟಿದ್ದೀನಿ ಕಣೆ. ಮೊಸರು ಅನ್ನಕ್ಕೆ ಹಾಕು ಒಂದ್ಲು ತಗ್ಲನ್ನ ಐತೆ ರಾತ್ರಿದು, ಅದಕ್ಕೆ ಮೊಸರು ತರಿಸ್ಬಿಟ್ಟು ಬಿಡಿಸಿಟ್ಟಿದ್ದೀನಿ. ಅದು ಮಿಕ್ಸ್ ಮಾಡಾಕು. ಒಂದು ಡಬ್ಬೆ ಅದು, ಒಂದು ಡಬ್ಬ ಚಿತ್ರಾನ್ನ. ಬಾಯ್. ಚೆನ್ನಾಗೈತಮ್ಮ ಶರ್ಟ್? ಚೆನ್ನಾಗೈತೆ. ಅದಕ್ಕೆ ಮ್ಯಾಚಿಂಗ್ ಇತ್ತಲ್ಲ, ಅದೇ ಥರದ್ದು ಹಾಕಬೇಕಾಗಿತ್ತು. ಏನು ಪ್ಯಾಂಟಾ? ಗೋಲ್ಡ್ ಕಲರು. ಗೋಲ್ಡ್ ಕಲರ್ ಪ್ಯಾಂಟು ಐತೆ ಅಂತಾನೆ ಇದನ್ನ ಇದು ಮಾಡಿದ್ದು. ನೋಡ್ರೆ ಎತ್ಕೊಂಡೋಗಿ ಮೊನ್ನೆನೇ ಹಾಕೋಬಿಟ್ಟವನಂತೆ. ವಾಷಿಂಗ್ ಹಾಕೋಬೇಕು. ಅವನಿಗೆ ಗೊತ್ತಿರಲಿಲ್ಲ ಶರ್ಟ್ ತರಿಸ್ತಾ ಇರೋದು. ಅಜ್ಜಿ ನೀನ್ ಯಾವಾಗೂ ಹಂಗೆ ಅನ್ನೋದ ಮಾಡೋದು. ಯಾವ್ದು ಹೊಸ ಪ್ಯಾಂಟ್ ಇರುತ್ತೆ, ಯಾವ್ದು ಹೊಸ ಶರ್ಟ್ ಇರುತ್ತೆ, ಬರ್ತಡೇ ಐತೆ ನೆಕ್ಸ್ಟ್ ಇರ್ಲಿ ಅಂತ ವೆಯ್ಟ್ ಮಾಡಲ್ಲ, ಪಟ್ ಪಟ್ ಅಂತ ಹಾಕೋಬಿಡೋದೆ. ನಾನು ಅಬ್ಸರ್ವ್ ಮಾಡಿಲ್ಲ, ಇಲ್ಲಾಂದ್ರೆ ವಾಶ್ ಮಾಡಾಕ್ ಬಿಡ್ತಾ ಇದ್ದೆ. ಇದೇನು ಒಳ್ಳೆ ತಮಿಳ್ ಮಾತಾಡ್ಕೊಂಡು. ಬಾಯ್. ಏನ್ರಾ ಪಡ್ಕೊ ನೋಡಿದ್ರೆ ನಮ್ಮನ್ನ ತಮಿಳವ್ರು ಅನ್ಕೊಳಲ್ವಾ? ಮೊದ್ಲೇನ್ ನಾನು ತಮಿಳವ್ರ ಇದ್ದಂಗೆ ಇರೋದಕ್ಕೂ ಅದಕ್ಕೂ. ಹೌದಾ? ನನ್ನೆಲ್ಲರೂ ಹಂಗೆ ಅನ್ನೋದು, ನೀವು ತಮಿಳವರ ತಮಿಳ್ ಥರ ಕಾಣ್ತೀರಾ ಅಂತ. ಸರಿ, ದಬ್ಬಾಕೋತೀವಿ, ನೀವು ಓಕೆ ಬಾಯ್. ಅಮ್ಮನೂ ಅಷ್ಟೇ ಇವಾಗ ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಮ್ಮ ಆನಂದ ಹೋಗಿ ಅಮ್ಮನ ಬಿಟ್ಬಿಟ್ಟು ಬರ್ತಾರೆ. ಬಿಟ್ಬಿಟ್ಟು ಆನಂದ ಹಂಗೆ ಅಂಗಡಿಗೆ ಹೋಗ್ತಾನೆ. ನಾನು ಒಂದು 6:30 7 o'clock ಹಂಗಿದ್ದು ಗೊಂಬೆನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋದು. ನಾನೇನು ರೆಡಿ ಮಾಡೋದಿಲ್ಲ ಪಾಪ, ಗೊಂಬೆನೇ ಎಲ್ಲ ರೆಡಿ ಆಗ್ತಾಳೆ. ತಲೆ ಒಂದು ಬಾಚ್ತೀನಿ ಅಷ್ಟೇನೆ, ಇವನ್ನ ನೋಡ್ಕೊಂಡಿರ್ತೀನಿ. ಆಮೇಲೆ ಇವ್ನಿಗೆ ಏನಾರ ಟಿಫನ್ ರೆಡಿ ಮಾಡ್ತೀನಿ ಅಷ್ಟೇ. ಸರಿಪ್ಪ, ಬಾಯ್. ಏಕೆ? ನಾನು ನೆನ್ನೆ ಇಸ್ಕೊಂಡ್ಬಿಟ್ಟಿದ್ದೆ 2,000. ಆಹಾ, ಏನಾರ ತಗೊಂಡ್ರಿ? ನಾನು ಎಲ್ಲಿ ಕೊಟ್ಟೇ ಇಲ್ಲ, ಈ ಸತಿ ಕೆಲ್ಸಕ್ಕೆ ಹೋಗಿರೋದು. ಯಾವಾಗ ಇಸ್ಕೊ ಒಂದೆ? ಗುರುವಾರ ಯಾವಾಗೂ ಹಂಗೆ ಕಾಸು ಬರ್ತಾ ಇರ್ಲಿ. ಫುಲ್ ಟೈಮ್ ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ ಬಿಡಿ. ನೀನಾ? ಮತ್ತೆ ಬಾತ್ರೂಮ್ ಹೋಗ್ಬಿಟ್ರೆ ಶರ್ಟ್ ಗಲೀಜಾಗ್ಬಿಡುತ್ತೆ. ಅವನು ವೈಟ್ ಶರ್ಟ್ ಹಾಕ್ಬಿಟ್ರೆ ಮಕ್ಳನ್ನೇ ಎತ್ಕೊಳ್ಳಲ್ಲ. ಹಂಗೆ ಇವಾಗ ಜನ ಅವನು ಇವಾಗ ಆಲ್ರೆಡಿ ಹೋಗೋನೆ ವಾಶ್ರೂಮ್ಗೆ. ಎತ್ಕೊಪ್ಪ ಶರ್ಟ್ ಹಾಕೋನು, ಪ್ಯಾಂಟು ಚೆನ್ನಾಗಿರೋ ಪ್ಯಾಂಟ್ ಹಾಕೋನು. ಲೈಟ್ ಆಗ್ತೀನಿ. ಲಡ ಗುಂಡಿ ಲಡ್ಡು ಅಕ್ಕುಪ್ಪ ನೋಡು ಮಲಗಿರೋ ಹುಟ್ಟೋಳು. ಸರಿ ನಡಿ, ಬಾಯ್ ಬಿಡು. ಬಾ ಓಯ್ ಲಡ್ಡು ಬಾಲಿ. ಈಚೆ ಹೋಗೋರ ಹತ್ರ ಅವ್ನು ಇರ್ಬೇಕು. ಹೆಲ್ಮೆಟ್ ಎತ್ಕೊಂಡಮ್ಮ. ಬಾಯ್. ಬಾಯ್ ಬಾಯ್ ಬಿಟ್ಟನಿ. ಎತ್ಕೊಂಡು ಹೋಯ್ತಾರೆ ಅಂತ ಬಿಟ್ರಂತೂ ಏನ್ ಖುಷಿ. ನನ್ನ ಮನೆ ಗ್ರೀನ್ ನೋಡ್ಕೊಂಡು ಬರುವಂತೆ. ಗೀನಿ 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 ಗಿನಿ ಅಂದ್ರೆ ಅವ್ರಿಗೆ ಅವ್ನಿಗೆ ಇಷ್ಟ. ಗುಡ್ ಮಾರ್ನಿಂಗ್ ಗೀನಿ ಅಂದ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡ್ಬೇಕು. ಏನು ಮನೆ ಗೀನಿ ಇರುತ್ತೆ ಸರ್, ಗೀನಿ ಇರೋದು.
ಸರಿ ಗೀನಿ ಹೋಗಿ ನೋಡ್ಕೋ ಬೇಗ. ಹೋಗ್ರಿ ಹೆಂಗೆ ಕೆಳಗಡೆ ಗೊತ್ತಾಳ ಅವಳು ಅಂತ ತೋರ್ಸಕ್ಕೆ ಈ ಕಡೆ ತೋರ್ಸಕ್ಕೆ ಏನು ಯಾರಿರಲ್ಲ ಹೋಗಿ. ಅವನ ಪ್ರಕಾರ ಗೀನಿ ಅಂದರೆ ಇದೆ, ಗೀನಿ ಅಂದರೆ ಗ್ರೀನಿ. ಇಲ್ಲಿ ಗ್ರೀನ್ರಿ ಆಗಿರುತ್ತಲ್ಲ, ಇದನ್ನು ನೋಡ್ತಾನೆ ಅವನು. ಇಲ್ಲಿ ಎಲ್ಲ ಫುಲ್ಲು ಗ್ರೀನ್ರಿ ಆಗಿರುತ್ತಲ್ಲ, ಇದನ್ನೆಲ್ಲ ನೋಡಿ ಖುಷಿ ಪಡ್ತಾನೆ. ಅದೆಲ್ಲ ನೋಡೋದು ಇಷ್ಟ ಅವನಿಗೆ. ಬರಬಹುದು. ಬಲೆ ಬಾಯ್ ಬಾಯ್. ಇವಾಗ ಹೊರಟ್ರು. ಈಗಿನ ಟೈಮು 6:20 ಅನಿಸುತ್ತೆ. 6:20. ಅವಾಗ 6 ಗಂಟೆಗೆ ಹೊರಡ್ತಾಯಿದ್ರು. ಇವತ್ತು ನನ್ನಿಂದ ಸ್ವಲ್ಪ ಲೇಟ್ ಆಯಿತು ಅವ್ರದ್ದು. ಈಗ ಗೊಂಬೆನ ಎಬ್ಬರಿಸ್ಬೇಕು. 7 ಗಂಟೆಗೆ ಮಲಗಿದಾಳೆ ಅವಳಿನ್ನ. ಈಗ ಇವ್ರನ್ನ ಮಲಗಿಸಿ, ನಾನಂತೂ ನಿದ್ದೆನೇ ಇಲ್ಲ ನನಗೆ ನಡುವೆ ಎಲ್ಲನೂ. ನಿದ್ದೆ ಮಾಡಬೇಕು ಫಸ್ಟು. ಪಚ್ಚ ಬೇಡ ಪಚ್ಚೋ. ಓಕೆ ಫ್ರೆಂಡ್ಸ್, ವಿಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವನು ಎಬ್ಬರಿಸ್ಬಿಡ್ತಾನೆ. ಟೈಮು ನಾವು ಎಷ್ಟೇ ನಿದ್ದೆ ಮಾಡಿದ್ರು ಪಟ್ಟಂತ ಎಬ್ಬರಿಸ್ಬಿಡ್ತಾನೆ. 7 ಗಂಟೆ ಅಲ್ಲ 6:50ಗೇನೋ ಎಬ್ಬರಿಸ್ದ. ಇವನು ಎದ್ಮೇಲೆ ಗೊಂಬೆನ ಎಬ್ಬರಿಸಿ ಅವಳು ಸ್ನಾನ ಮಾಡಿ ಈಗ ರೆಡಿ ಆಗ್ತಾ ಇದ್ದಾಳೆ. ಗೊಂಬೆ ಈ ಕಡೆ ತಿರುಗು ಮುದ್ದು. ಗೊಂಬೆ ರೆಡಿ ಆಗ್ತಾ ಇದ್ದಾಳೆ. ಇಲ್ಲ ನೋಡಿ, ಇವ್ರು ಇಲ್ಲಿ ನೋಡ್ತಾ ಇರೋದನ್ನ. ಅಕ್ಕು ಅಲ್ಲಿ ರೆಡಿ ಆಗ್ತಾ ಇದ್ರೆ ಇವ್ರು ಇಲ್ಲಿ ನೋಡೋದು. ಎಲ್ಲಿದ್ದಾಳೆ ಅಕ್ಕು? ಬಿದ್ದು ಹೋಗ್ತಾನೆ. ಅಕ್ಕು ಎಲ್ಲಪ್ಪ? ಲಡ್ಡು ಅಕ್ಕು ಎಲ್ಲಿ? ಹುಡುಗ ಎಲ್ಲಿ? ಅಲ್ಲಿದ್ದಾಳ? ಕರಿ ಬಾ 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 ಅನ್ನು. ಬಾ 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 ಅಂತ ಕರಿ. ಹೆಂಗೆ ಕರಿಯೋದು ಬಾ ಬಾ ಅಂತ? ಹೆಂಗೆ ಕರಿಯೋದು ಬಾ ಬಾ ಅಂತ? ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಮೇಯ್ತಾ ಇರಬೇಕು ಅವರು. ಸರಿ, ಗೊಂಬೆ ಇವಾಗ ರೆಡಿ ಆಗ್ತಿದ್ದಾಳೆ. ಅವಳು ರೆಡಿ ಆಗ್ತಾ ಇದ್ದಂಗೆ ನೆಕ್ಸ್ಟು ಅವಳಿಗೆ ತಲೆ ಬಚ್ಬಿಡ್ಬೇಕು. ಇವನ್ನ ಸ್ವಲ್ಪ ಹೊತ್ತು ಏನು ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಿನ್ನಬೇಕು. ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಿಂದಿಲ್ಲ ಅಂದರೆ ಅವ್ರಿಗೆ ಸಮಾಧಾನ ಇರಲ್ಲ. ಒಂದು ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಬೆಳಗ್ಗೆ ತಿಂತಾನೆ, ಮಧ್ಯಾಹ್ನದಲ್ಲಿ ಒಂದು ಕ್ರ್ಯಾಕ್ ಜಾಕ್ ಬಿಸ್ಕೆಟು, ಮತ್ತು ಸಾಯಂಕಾಲ ಅಥವಾ ನೈಟು ಎರಡರಲ್ಲಿ ಯಾವಾಗಾದರೂ ಒಂದು ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಿಂತಾನೆ. ಇವಾಗ ಇವನಿಗೊಂದು ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ತಿನ್ನಿಸಿ ಗೊಂಬೆಗೆ ತಲೆ ಬಾಚಿ ಆಮೇಲೆ ನೆಕ್ಸ್ಟು ಅಮ್ಮ ಚಿತ್ರಾನ್ನ ಮಾಡಿಟ್ಟೋಗಿದ್ದಾರೆ. ಚಿತ್ರಾನ್ನ ಮಿಕ್ಸ್ ಮಾಡಿ ಗೊಂಬೆಗೆ ಬಾಕ್ಸ್ಗೆ ಹಾಕಿ ಮೊಸರನ್ನ ಒಂದು ಒಗ್ಗರಣೆ ಹಾಕಬೇಕು. ಮೊಸರನ್ನ ಒಂದು ರೆಡಿ ಮಾಡ್ತೀನಿ. ಹಾಂ, ಒಂದು ಚಿತ್ರಾನ್ನ ಹಾಕ್ತೀನಿ, ಒಂದಕ್ಕೆ ಮೊಸರನ್ನ ಹಾಕ್ತೀನಿ. ಸರಿ, ಇವಾಗ ಹಾಕ್ತೀನಿ. ಸರಿ, ತಲೆ ಬಚ್ಚಿಬಿಡ್ಬೇಕು ಗೊಂಬೆಗೆ. ಇವಾಗ ತಲೆ ಬಾಚಿ ಇವರಿಬ್ಬರನ್ನೂ ಇಟ್ಕೊಂಡು ಇಲ್ಲೈತಲ್ಲ ಇದು, ಇವಳು ಹತ್ರ ಬರೋಂಗಿಲ್ಲ, ಇದು ಬಡ್ಕೊಳುತ್ತೆ. ಅಲ್ಲೋಡಿ ಎತ್ಕೊ ಅಂತ. ಕೋತಿ ಅನ್ಬಾರ್ದು ಮನ, ಇಷ್ಕೊಮ್ಮೆ ಹೋಗುತ್ತೆ. ಇವು ನಟಾಡ್ಸ್ಕೊಂಡು ಗೊಂಬೆಗೆ ತಲೆ ಬಚ್ಚಿಬಿಟ್ರೆ ಅವಳು ನೋಡ್ಕೊತಿರ್ತಾಳೆ. ನಾನು ಅಷ್ಟರೊಳಗೆ ಚಿತ್ರಾನ್ನ ಕಲಸಿ ಮೊಸರನ್ನ ಒಗ್ಗರಣೆ ಹಾಕಿ ರೆಡಿ ಮಾಡಿಬಿಟ್ಟು ಮೊಸರನ್ನ ಅವಳು ಟಿಫನ್ ಬಾಕ್ಸ್ ಹಾಕ್ಬಿಡ್ತೀನಿ. ಅಷ್ಟರಲ್ಲಿ ಆನಂದ ಬರ್ತಾನೆ. ಆನಂದ ಪಾಪನ ಎತ್ಕೊಳ್ಳೋಷ್ಟರಲ್ಲಿ ಇವಳಿಗೆ ತಿನ್ನಿಸ್ಬಿಡ್ತೀನಿ. ತಿನ್ನಿಸ್ಬಿಟ್ಮೇಲೆ ಇವರಿಬ್ಬರನ್ನ ಕಳಿಸಿ ಮತ್ತೆ ನಾನು ಪಾಪು ಇಬ್ಬರೂ ಕೂತ್ಕೊಂಡು ಟಿ ವಿ ನೋಡೋದು, ಇಲ್ಲ ಇವನಿಗೆ ಏನು ಸರಿ ತಿನ್ಸೋದು. ತಲೆ ಬಚ್ಬಿಡ್ತೀನಿ ಬಮ್ಮ ಬೇಗ. ಗೊಂಬೆ ಕೈ ಆಯಿತು, ಕಳಿಸ್ತಾ ಇದ್ದೀವಿ ಗೊಂಬೆನ. ಬಾಯ್. ಹಾಂ, ಹಂಗೆ ಬಾಯ್. ಮೊಸರು ತಂದಿಲ್ಲ ಅನ್ನ. ಬಾಯ್ ಗೊಂಬೆ. ಬಾಯ್. ನೋಡಿ, ಬಾಯ್ ಮಾಡು ಅಕ್ಕನಿಗೆ. ಬಾಯ್. ಇರಿ ಬಂದ ತಕ್ಷಣ ಮೆಟ್ಲತ್ಕೊ ಬಂದು ಇಟ್ಕೊಳಕ್ಕಾಗತ್ತಾ? ಇಷ್ಟು ಬೇಗ ಮುಗ್ದೈತಿ ಇವತ್ತು ಕೆಲಸ. ಬರೀ ಪಾತ್ರ ಒಂದೇ ಇದ್ದದ್ದು, ಏನೂ ಇರಲಿಲ್ಲ. ಅವ್ರು ಯಾರು ಇಲ್ವಲ್ಲ. ಲಡ್ಡು ಬುಡ್ಡು ಟೈಮು 8:30. ಗೊಂಬೆ ಇವಾಗ ಹಾಕ್ಬೇಕಾಯ್ತು. ಅದನ್ನೇ ಹಾಕ್ತೆ.
ಲಡ್ಡು ರೆಡಿ. ಲಡ್ಡುಗೆ ಇವಾಗ ಸ್ನಾನ ಮಾಡಿಸ್ಕೊಟ್ರಮ್ಮ. ಲಡ್ಡು ರೆಡಿ ಆಗೈತೆ. ಇವಾಗ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗೋದು. ಆ್ಯಕ್ಚುಲಿ ಬೆಳಗ್ಗೆ ಇನ್ನೊಂದು ಸ್ಲಿಪ್ ಮಾಡೋ ಪ್ಲ್ಯಾನ್ ಇತ್ತು, ಅಂದರೆ ಟೆಂಪಲ್ ಆರ್ ಔಟಿಂಗ್ ಅಂತ ಇತ್ತು. ಬಟ್ ಆದರೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ನಿದ್ದೆ ಇಲ್ಲ. ಸೊ ಅದರಿಂದ ಅದು ಕ್ಯಾನ್ಸಲ್ ಆಯಿತು. ಈಗ ಲಡ್ಡು ರೆಡಿ ಆಗಿದ್ದಾನೆ. ಸಿದ್ದ ಬಜ್ಜಿ ಕಪಡಪ್ಪ ಅನ್ಬಿಡಪ್ಪ. ಗೊಂಬೆ ಸ್ನಾನ ಆಗಿದ ತಕ್ಷಣ ಯಾವಾಗೂ ಅಲ್ಲೇ ಚಿಕ್ಕ ಮಗು ಇದ್ದಾಗಿಂದ ಸಿದ್ದಪ್ಪಜ್ಜಿ ಕಪಡಪ್ಪ ಅಂತ ಅನಿಸಿ ಇದ್ದಪ್ಪಜ್ಜಿ ಕಪಲ ಅನ್ನೋಳು. ಇವನೇನಂತನೋ ನೋಡಬೇಕು. ಅವಳಿಗೆ ಸಿದ್ದಪ್ಪಜ್ಜಿ ಅನ್ನಕ್ಕೆ ಬರ್ತಿರ್ಲಿಲ್ಲ, ಇದ್ದಪ್ಪಜ್ಜಿ ಅನ್ನೋಳು. ಮುದ್ದೆ ಇಲ್ಲಿ 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 ಅಯ್ಯೋ ಇಲ್ಲೋಡಿಲ್ಲಿ ಇಲ್ಲಿ ಪುಟಣಿ ಇಲ್ಲಿ. ಸಿದ್ದಪ್ಪಜ್ಜಿ ಕಪಲಪ್ಪ ಏನಪ್ಪ ಅನ್ನೋದು, ಏನನ್ನೋದು ಕೈ ಮುಗಿದ ಹೆಂಗೆ ತೋರಿಸ್ಬಿಡೋದಕ್ಕೆ. ಕುಚ್ಚಿ ಕುತ್ತಿ ಪುಟ್ಟಿ ಇದೇನು ಬೆಳ್ಳ ಕಾಣಂಗೆ ಆಗ್ತಿದೆ ನೋಡ್ರಿ, ಏನಂತ ಗೊತ್ತಾಗ್ತಿಲ್ಲ ನನಗದು. ಪಚ್ಚ ಪಚ್ಚವನ ಪಚ್ಚ. ಸರಿ ಅವನ್ನ ಮನಗಿಸ್ಬಿಟ್ಟು ಮನಗಿಸ್ಬಿಡೋಣ ಫಸ್ಟು. ಈಗ ದಿನ ಚೆನ್ನಾಗೈತೆ ತಲೆಗೆ. ಒಂದು 3 ಅವರ್ ಅಂತೂ ಮಲಗ್ತಾನೆ. ಚೆನ್ನಾಗಿ ನಿದ್ದೆ ಮಾಡಲಿ ಇವನು. ಇವಾಗ ಅವ್ನು ಹಾಡು ಹೇಳೋದು, ನಾನು ಸಿದ್ದಪ್ಪಜ್ಜಿ ಕಪಡಪ್ಪ ಮಂಟೆ ಸ್ವಾಮಿ ಕಪಡಪ್ಪ ತರ ದೊಡ್ಡವರೇ ದೊಡ್ಡಮ್ಮ ತಾಯಿ ಚೆನ್ನಜಮ್ಮ ಅಂತ ಅಂದಾಗ ಅವನು ಹಂಗಳೋದು. ಗೊಂಬೆನೇ ಹಿಂಗೆ ಮಾಡೋಳು ನೋಡಿ. ಮುಂದಕ್ಕೆ ಹೋಗ್ತಾನೆ. ಹೋಗು ಫೋನು ಒರಿಸ ಮಾಡಬಾರ್ದು. ಇರೋ ಮುಂಚೆ ಎಷ್ಟು ಚೆನ್ನಾಗಿ ಹೇಳೋಳು ಗೊಂಬೆ. ಸಿದ್ದಪ್ಪಜ್ಜಿ ಕಪಲ ಅಂತಾಳೆ ಎಲ್ಲ ಅನ್ನೋಳು. ಇವ್ ಡ್ಯಾನ್ಸ್ ಮಾಡೋಳು. ಇವಾಗ ಏನಿಲ್ಲ, ಇವಾಗ ಬತ್ತ ಸೋಂಬೇರಿ ಆಗೋದ್ಲು. ಇದಿಷ್ಟು ಒಗ್ದಿರೋ ಬಟ್ಟೆಗಳು ನೋಡಿ ಹೆಂಗಿದೆ, ಅದಷ್ಟು ಮಡಚಬೇಕು. ಸರಿ ನನ್ನ ಮಲಗಿಸ್ಬಿಡೋಣ ಈಗ. ಪಚವನ ನೀನು ಪಚೋಳೆ. ತಲೆಗೆ ಸ್ನಾನ ಮಾಡಿದಾಗ ಮಕ್ಳಿಗೆ ಈ ಥರ ಪೌಡರ್ ಹಾಕಿ ಒಳ್ಳೇದು. ಏನಾದರೂ ಇನ್ ಕೇಸ್ ನೀರೇನಾದರೂ ಇದ್ರೂ ಶೀತಕ್ಕೆಲ್ಲ ಎಳೆದು ಬಿಡುತ್ತೆ. ಆಡಳಪ್ಪ ಆನಂದ. ಇವಾಗ ಇನ್ನೊಂದು ಚೀಟಿ ಹೇಳಿ ಮೇಡಮ್. ಫೋಕಸ್ಸೇ ಆಗ್ತಾ ಇಲ್ಲ. ಹೋಗಪ್ಪ. ಕಾರಣ ಇನ್ನೊಂದು ಚೀಟಿ ಬಂದು ಇದು ಯಾವ್ದು ಪಿಕ್ ಮಾಡಿ. ಕಾಣಿಸ್ತಿದೆ ಅವರಿಗೆ. ಅವನು ಕಾಣಿಸಿದ್ರು ಓದಕ್ ಬರಲ್ಲ. ಎರಡರಲ್ಲಿ ಯಾವ್ದು ಬೇಕು? ಅದಿರಲ್ಲ. ಇವಾಗ ಕಾಣಿಸ್ಲಿಲ್ಲ ಸರಿಯಾಗಿ. ಎತ್ಕೋ. ಅದೇ ಇರಲ್ಲ. ಏನು ಬರ್ತಿದೆ ಓದು. ಸುಂದರಿ ಏನು ಕಾಣ್ತಾನೆ ಏನಪ್ಪ ಇದು? HCE ಹೆಚ್ಚು ಅಲ್ಲ ICE. ಏನು ICE? ಅದೇ ಐಸ್. ಕೇಕ್. ಕೇಕ್ ಅನ್ನೋದು ಮಾತ್ರ ಚೆನ್ನಾಗಿ ಗೊತ್ತಾಗ್ಬಿಡುತ್ತಾ? ಐಸ್ ಕೇಕ್ ಬೇಕಾ ಇವಾಗ? ಓಕೆ. ಬರ್ಡೇಗೆ ಸೆಲೆಕ್ಟ್ ಮಾಡಿರೋದು ಐಸ್ ಕೇಕ್. ಒಂದೊಂದ್ಸಲಿ ಯಾಕೋ ಫೋಕಸ್ಸೇ ಆಗಲ್ಲ. ಹೋಗಪ್ಪ. ಸರಿ ಇವಾಗ ಗೊಂಬೆನ ಕರ್ಕೊಬರಕ್ಕೆ ಹೋಗ್ತಾ ಇದೆಯಲ್ಲ. ಈಗ ಗೊಂಬೆ ಕರ್ಕೊಬರಕ್ಕೆ ಹೋಗ್ಬೇಕಾದ್ರೆ ಹಂಗೆ ಅಲ್ಲಿ ಹೋಗ್ಬಿಟ್ರೆ ನಿಂಗೆ ಯಾವ ಐಸ್ ಕ್ರೀಮ್ ಬೇಕೋ ಅದು ಸೆಲೆಕ್ಟ್ ಮಾಡ್ಬಿಟ್ಟು ಸ್ಕ್ಯಾನರ್ ಕಳಿಸು. ಓಕೆ. ಗೊಂಬೆ ಕರ್ಕೊಂಡು ಬಂದು ಫೋನ್ ಮಾಡು. ಸೂಪರ್. ಪಪ್ಪನೇ ಸೆಲೆಕ್ಟ್ ಮಾಡ್ದಾ? ಇಷ್ಟ ಆಯ್ತಂತ? ಚೆನ್ನಾಗಿತ್ತನ ಕೇಕು? ನೀನು ಯಾವ್ದು ಸೆಲೆಕ್ಟ್ ಮಾಡಿದ್ದೋ ಅದೇ ಕೇಕ್ ಆರ್ಡರ್ ಮಾಡಿರೋದು. ಪೈನಾಪಲ್ಲಾ? ಓಕೆ. ಎತ್ತಿರೋಣ, ಆಮೇಲೆ ತೋರಿಸ್ತೀನಿ ಯಾವ ಥರ ಕೇಕು ಅಂತ. ಆನಂದ ನೆಕ್ಸ್ಟ್ ಚೀಟಿ ಬಂದು ಇದು. ಇವೆರಡರಲ್ಲಿ ಯಾವ್ದಾರು ಒಂದು ಸೆಲೆಕ್ಟ್ ಮಾಡು. ಸೂಪರ್ ಸೂಪರ್. ಏನಂತ ಬರ್ತಿದೆ ಓದು. ಓದು ಜೋರಾಗಿ ಹೇಳು. ಜೋರಾಗಿ ಹೇಳು, ಪರವಾಗಿಲ್ಲ. ಹೇಳು. ಹೆಚ್ಚಲ್ಲ. ಐ ಅನ್ನೋದು. RE ಇಂಡೋರ್. ಅಂದ್ರೆ ಬರ್ತ್ಡೇ ಇಂಡೋರ್ ಅಲ್ಲಿ ಸೆಲೆಬ್ರೇಷನ್ ಮಾಡೋಣ ಔಟ್ಡೋರ್ ಅಲ್ಲಿ ಮಾಡೋಣ ಅಂತ. ಅಂದ್ರೆ ಇಂಡೋರ್ ಅಂದ್ರೆ ಮನೇಲಿ ಸೆಲೆಬ್ರೇಟ್ ಮಾಡೋಣ ಅಥವಾ ಔಟ್ ಸೈಡ್ ಮಾಡೋಣ ಅಂತ ಸೆಲೆಕ್ಟ್ ಮಾಡಿಕೊಂಡಿದ್ದು. ಸೊ ಇವಾಗ ಇಂಡೋರು ನಾನು ಸೆಲೆಕ್ಟ್ ಮಾಡಿಲ್ಲ ಅಂದ್ರೆ ಇಂಡೋರ್ ಅಲ್ಲೇ ಮಾಡ್ತಿದ್ದು. ಔಟ್ಡೋರ್ ಏನ್ ಮಾಡ್ತಿದ್ವಿ ಅಂತಂದ್ರೆ ನೆಕ್ಸ್ಟ್ ಟೈಮ್ ಎಲ್ಲಾದ್ರೂ ಹೋದಾಗ ಸರ್ಪ್ರೈಸ್ ಆಗಿ ಕೇಕ್ ಕಟ್ ಮಾಡ್ಸೋಣ ಇನ್ ಕೇಸ್ ಏನಾದ್ರು ಔಟ್ಡೋರ್ ಮಾಡಿದ್ರೆ. ಬಟ್ ಆದ್ರೆ ಅವ್ನು ಇವಾಗ ಇಂಡೋರೇ ತೆಗ್ದಿರೋದ್ರಿಂದ ಇಂಡೋರೇ ಫಿಕ್ಸ್, ಔಟ್ಡೋರ್ ಮಾಡಲ್ಲ. ಒಳ್ಳೇದಾಗ್ತದ ನಿನಗೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ?
ಇಲ್ಲಾಂದ್ರೆ ಎರಡೆರಡು ಖರ್ಚು ಬೀಳ್ತಾ ಇತ್ತು. ಬರೀ ಇಂಥದೆಯಾ? ಯಾ ಕೇಕಲ್ಲೂ ಅಷ್ಟೇ, ಐಸ್ ಕೇಕು ನಾರ್ಮಲ್ ಕೇಕಲ್ಲಿ ಯಾವ್ದು ನೀವು ಸೆಲೆಕ್ಟ್ ಮಾಡಿದ್ದು, ಐಸ್ ಕೇಕ್ ಸೆಲೆಕ್ಟ್ ಮಾಡಿದೆ. ಸೊ ಐಸ್ ಕೇಕು ಆಲ್ರೆಡಿ ತಂದಿರೋದನ್ನ ಬ್ಲಾಗ್ ನೋಡಿದೀರಾ. ಈಗ ಕೇಕ್ ನೇಸುರುಯಿ ಅದೊಂದು ಯಾರು ತಂದರು? ಸೆಲೆಕ್ಟ್ ಮಾಡ್ದಲ್ಲ ನಾನು ಸೆಲೆಕ್ಟ್ ಮಾಡಿ ಅದು ಒಳಗಡೆ ತಗೊಂಡು ಇಟ್ಟಿದ್ದೀನಲ್ಲ ನಾನು. ಇದು ಬಾಬು ವರ್ಷ ಸರ್ಪ್ರೈಸ್. ಏನು ಎಲ್ಲಾರು ಇರ್ತೀವಿ ಅಂತ ತಂದ್ರು. ಅಣ್ಣ ಅವರೆಲ್ಲ ಓದಿದ್ರು. ಇದು ಖುಷಿ ಆಯ್ತಾ? ಇದು ಬಾಬು ತಗೊಬಂದಿರೋದು, ಬಾಬು ಮತ್ತೆ ವರ್ಷ ಇಬ್ರು. ಅಲ್ಲ ಅವರು ಅಣ್ಣ ಅನಿತಕ್ಕ ವೈಷ್ಣವ್ ವೈಭವ್ ಎಲ್ಲಾರು ಇರ್ತಾರೆ, ಒಂದು ಚಿಕ್ಕದ್ ಸಾಲಲ್ಲ ಅಂತ ಅಂದ್ಬಿಟ್ಟು 2 ಆರ್ಡರ್ ಮಾಡಿದ್ರು. ಮತ್ತೆ ಇನ್ನೊಂದು ಅದು ತರ್ತಾಳೆ ಅಂತ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಎಲ್ಲರೂ ಅವರು ಇದೆ ಅಂತ ಹೇಳಕ್ಕೆ ನಿಮ್ಮ ಅಣ್ಣ ಬಂದಿಲ್ವಾ? ಬಂದಿದ್ರು. ಚೆನ್ನಾಯ್ತಲ್ಲ ಸಿಂಬಲ್ ಎಲ್ಲ ರೆಡ್. ಕರ್ನಾಟಕ ಬಾವುಟ. ಕರ್ನಾಟಕ ಬಾವುಟ. ಎಲ್ಲಿದ್ದೆ ಸ್ಪಾರ್ಕಲ್ಲು? ಅವಾಗೆ ತಗೋ ಬಂದಿದ್ದು. ಎಲ್ಲಿಗಿದ್ಯಾ? ಅಲ್ಲೇ ಪುಟ್ಟಿ. ಯಾವ ಪುಟ್ಟಿ? ಕಾಲಲ್ಲಿ ಇಡ್ತಾರದ್ ನೋಡೋರು ವಿಡಿಯೋಗ ಚೆನ್ನಾಗಿ ಕಾಣ್ತಾ ಇಲ್ಲ. ಕಾಲೆಲ್ಲ ನನಗೆ ಉದ್ದೋಗ್ಬಿಡುತ್ತೆ ನನಗೆ. ಅನಿಸುತ್ತೆ ನಂದು ಕಾರಣ ಕುಟ್ಟಿ ಬಿಡಿಸ್ಬೇಕಾದ್ರೆ ಎರಡು ಕಡೆ ಈ ಕಡೆ ಹಾಗೆ ಇಡೋಣ, ಕರೆಕ್ಟಾಗಿರುತ್ತೆ. ನಿಂದು ಅಲ್ಲಿ ಕೇಕ್ ಕ್ಯಾಂಡಲ್ ಬೇಡ ಬಿಡು, ಸೇರ್ಕೊ. ಕ್ಯಾಂಡಲ್ ಬೇಡ ಬಿಡು. ಅಲ್ಲೆಲ್ಲ ಪುಟಾಣಿದು ನಿಂತು ನೋಡು. ಇರಿ ಹ್ಯಾಪಿ ಬರ್ತ್ಡೇ ಮಾತ್ರ ಅದಿಲ್ಲ. ಆಯ್ತು ಏನೋ ಗೊತ್ತಿಲ್ಲ, ಅದನ್ನ ಎತ್ಕೊಂಡಿದ್ದೀನಿ. ಹಂಗಿರೋಣ. ಯಾಕೆ ಕ್ಲಾರಿಟಿ ಬರ್ತಾ ಇಲ್ಲ? ಗೊತ್ತಿಲ್ಲ ಕಣೆ ಏನಂತ. ಐಫೋನ್ ಕ್ಲಾರಿಟಿ ಅಲ್ವೇ ಅಲ್ಲ ಇದು. ಅದ್ರ ಮೇಲೆ ಕ್ಯಾರೆಟ್ ಬಾಬು ಈ ಕಡೆ ಬಾ ನೀನು. ಕ್ಯಾರೆಟ್ ಇಚ್ಕೊಂಡಿದ್ದೆ. ಒಂದೊಂದ್ಸಲ ಹಂಗ ಆಗ್ತಿದೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಆನಂದ. ಹಾಕಮ್ಮ. ಏನ್ ಮಾಡ್ತಿದ್ದೆ? ಹಿಂಗೆ ಮಾಡ್ತಿದ್ದ ಗೊತ್ತಿಲ್ಲ. ಹ್ಯಾಪಿ ಬರ್ತ್ಡೇ ಟು ಯು. ಕಟ್ ಮಾಡಿ. ಬ್ಯಾನಪ್ ಮಾಡಿಲ್ಲ ಅಂತ ಹಾಕೊಂಡ್ಬಿಟ್ರೆ ಅದಕ್ಕೆ ಈಗಿಂದ ರೂಢಿ ಆಗುತ್ತೆ ಚೆನ್ನಾಗಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ, ಹ್ಯಾಪಿ ಬರ್ತ್ಡೇ. ನೆಕ್ಸ್ಟ್ ಇವಾಗ ಗೊಂಬೆ ತಂದಿರ ಕೇಕು. ವರ್ಷ ಫೋಕಸ್ ಮಾಡಿ ಹ್ಯಾಪಿ ಬರ್ತ್ಡೇ ಅಂತ. ಕಟ್ ಮಾಡಮ್ಮ. ಹ್ಯಾಪಿ ಬರ್ತ್ಡೇ. ಗೊಂಬೆ ಗೊಂಬೆ ಅಲ್ಲ, ಆನಂದ. ಲಡ್ಡು. ಇದು ಲಡ್ಡು, ಇದು ಬೂಂದಿ. ಬೆಳಕು ಬರುತ್ತೆ. ಹಂಗೆ ತಿಳಿಸಿ ಕೈ ಮಾಡ್ಕೋತಿಯಲ್ಲ ಅಂತ. ಮಗು ಮುಖ ಕಾಣ್ತಾ ಇಲ್ಲ. ಎಲ್ಲಾರು ತಿಂತಾರೆ. ಬಾ ಬಂದ್ರೆ ಬಾ ಬಂಗಾರಿ ಬಮ್ಮ. ಅದಕ್ಕೂ ಒಂಚೂರಿಗೆ ಸುಮ್ಮನೆ ಹೇಳಿ, ಒಂದು ನೆಕ್ಸ್ ಒಂಚೂರು ಪುಟ್ಟಿ ಒಂಚೂರು ನೆಕ್ಸ್ ಏನಾಗಲ್ಲ. ತಿನ್ರಿ. ಸ್ಪೂನ್ ಇಲ್ಲ ನೆಕ್ಸೆ. ಕ್ರೀಮ್ ಹೊಟ್ಟೋಗುತ್ತೆ. ಒಂದೂವರೆ ವರ್ಷದಿಂದ ಆದ್ಮೇಲೆ ನಾನು ತಿಂತೀನಿ ಅಂತ. ಜಾಸ್ತಿ ಕೊಡ್ತಾ ಇಲ್ಲ, ಇಷ್ಟು ಕೊಡ್ತಾ ಇದೀನಿ ಅಂತ. ಆಮೇಳಪ್ಪ ಸಾಕು ಸಾಕು ಸಾಕು. ಸಾಕು. ಅಮ್ಮಂಗೆ ಸ್ವಲ್ಪ ತಿನ್ಸೋಣ. ಯಾರಿಗೆ? ಏನಪ್ಪ ತಿನ್ಸು. ಹಂಗೆ ಕೈಲಿ ತಿನ್ಸಿ ಒಬ್ಬರಾಗಿಲ್ಲ. ಬಗಾರಿ ತಿನ್ಸಿರ ಸ್ಪೂನಲ್ಲಿ ಎತ್ಕೊಂಡು ಕೊಡೆ ಹೋಗ್ಲಿದ್ರೆ ಅವನಿಗೆ ಲಡ್ಡು ಬಿಡ್ಡಿಗೆ ಲಡ್ಡುಗೆ ಮೂಸ್ಬಿಡ್ಬೇಕು. ಮೂಸು ನಾ ತಿನ್ಬೇಕು, ಮೂಸ್ಬೇಕು ನಾ ತಿಂತಾ ಇರ್ಬೇಕು ಅಷ್ಟೇ. ಹ್ಯಾಪಿ ಬರ್ತ್ಡೇ. ಅದು ಇವಾಗಿಂದ ಗೊಂಬೆ ಏನೋ ಗಿಫ್ಟ್ ಕೊಡ್ತಾಳಂತಪ್ಪ ನಿನ್ಗೆ. ಟೆಲ್ ಮೀ. ನನಗಿದ್ರ ಒಂಥರ ಸಂತೋಷ. ಕೇಕ್ ಕಟಿಂಗ್ ಎಲ್ಲ ಆಯ್ತು. ಇವಾಗ ನೆಕ್ಸ್ಟ್ ಟಾಸ್ಕ್ ನಂದ. ಕೇಕ್ ಕಟಿಂಗ್ ಆಯ್ತಲ್ಲ, ಇವಾಗ ನೆಕ್ಸ್ಟ್ ಇದು. ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಬೇಕೀಗ. ಇದೆ
ಇರೋ ಕಾಣಿಸ್ಲಿಲ್ಲ ಹಾಗೆ ಫೋಕಸ್. ಯಾವುದಿರಲಿ, ಕೆಳಗಡೆ ಯಾವ್ದು ಸೆಲೆಕ್ಟ್ ಮಾಡಿದ್ಯಾ? ಓದು. ಏನಿದೆ ಕೆ ಜಿ? ಓದು ಏನದು ಬರ್ದಿರೋದಂತ. ಒಟ್ಟಾಯ್ತು. ಏನಂದ? ಓದು ಓದು. NO ಜಿ ಏನದು? ನಾನ್ ವೆಜ್. ನಾನ್ ವೆಜ್. ವೆಜ್ಜಾ ನಾನ್ ವೆಜ್ ಅಂತ ಹೇಳಿದ್ದು. ನಾನ್ ವೆಜ್. ಓಕೆ, ಹಂಗಾರೆ ಇವತ್ತು ನಾನ್ ವೆಜ್ ಕೊಡಿಸ್ತೀವಿ. ನೆಕ್ಸ್ಟ್ ಇನ್ನೊಂದಿದೆ, ಆವಾಗಲೇ ಸೆಲೆಕ್ಟ್ ಮಾಡೋದ್ವಲ್ಲ, ಇಂಡೋರ್ ಔಟ್ಡೋರಾ? ಅದು ಇಂಡೋರ್ ಬೇಕಾ ಔಟ್ಡೋರ್ ಬೇಕಾ? ಇಂಡೋರ್ ಇರಲ್ಲ. ಕರೆಂಟ್ ಬಂದಮೇಲೆ ಕಂಟಿನ್ಯೂ ಮಾಡೋಣ. ಅಷ್ಟರಲ್ಲಿ ಆರ್ಡ್ರ್ ಮಾಡಿಬಿಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.